ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಒಂದು ಚಾನಲಲ್ಲಿ ಅನೇಕ ಅಪರೂಪದ ವಿಡಿಯೋಗಳಿರುವಂಥದ್ದು, ನಾಣ್ಯಗಳಿಗೆ ಸಂಬಂಧಪಟ್ಟಂತೆ ಆಸಕ್ತರು ಹೋಗಿ ನೋಡಬಹುದು. ಈ ಒಂದು ವಿಡಿಯೋದಲ್ಲಿ ನಾನು ₹1 ಡೆಫಿನೆಟಿವ್ ಸೀರೀಸ್ನಲ್ಲಿ ಬಿಡುಗಡೆಯಾಗಿರುವಂತಹ ಕೆಲವೊಂದು ನಾಣ್ಯಗಳು ಸುಮಾರು ₹1,00,000 ಹೆಚ್ಚಿನ ಬೆಲೆ ಇರುವಂಥದ್ದು, ಅಂತಹ ನಾಣ್ಯಗಳ ಬಗ್ಗೆ ನಾನು ವಿವರಣೆ ಕೊಡ್ತಾ ಇದ್ದೇನೆ. ವಿತ್ ಪ್ರೂಫ್ ನಾನು ತೋರಿಸ್ತಾ ಇರುವಂಥದ್ದು, ಸುಮ್ಮನೆ ಏನೋ ಮಾತಾಡ್ತಾ ಇಲ್ಲ. ನಿಮ್ಮ ಬಳಿ ಏನಾದರೂ ಈ ಒಂದು ಗ್ರೇಡ್ನ ಅಥವಾ ಈ ಒಂದು ಇಸವಿಯ ಸೇಮ್ ಮಿಂಟ್ ಮಾರ್ಕ್ ಇರುವಂತಹ ನಾಣ್ಯ ಇತ್ತು ಅಂದರೆ ಖಂಡಿತವಾಗಿಯೂ ನಿಮಗೆ ದುಡ್ಡು ಸಿಗುತ್ತೆ. ಎಲ್ಲಿ ಹೇಗೆ ತೊಗೋಬೇಕು, ಸೊ ಆಲ್ರೆಡಿ ಕಾಯಿನ್ ಎಕ್ಸಿಬಿಷನ್ ಅಟೆಂಡ್ ಮಾಡಿರುವಂಥ ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಾಗಿದೆ. ನನ್ನ ಕೆಲವೊಂದು ವ್ಯೂವರ್ಸ್ ಬಂದಿದ್ದರು ಕಳೆದ ಒಂದು ಬೆಂಗಳೂರು ಎಕ್ಸಿಬಿಷನ್ಗೆ. ಸೊ ಅವರಿಗೆಲ್ಲ ಗೊತ್ತಾಗಿದೆ ಯಾವ್ಯಾವು ಇಂಪಾರ್ಟೆಂಟ್ ಕಾಯಿನ್ಗಳು ಅಂತ. ಸೊ ಅವರೆಲ್ಲ ರಿಕ್ವೆಸ್ಟ್ ಮಾಡಿದರು, ಸರ್ ಎಲ್ಲರಿಗೂ ತಿಳಿಸಿ ಈ ಒಂದು ನಾಣ್ಯಗಳನ್ನು ಅಂತ. ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು, ವಿತ್ ಪ್ರೂಫ್ ಮಾಡ್ತಾ ಇರುವಂಥದ್ದು. ದಯವಿಟ್ಟು ಒಂದು ಪೆನ್ ಮತ್ತು ಪುಸ್ತಕ ತಗೊಂಡು ಇಸವಿ ಮಿಂಟ್ ಮಾರ್ಕನ್ನು ಬರೆದಿಟ್ಕೊಳ್ಳಿ. ಆಗ ನಿಮಗೆ ಹುಡ್ಕೋದಕ್ಕೆ ಈಸಿ ಆಗುತ್ತೆ. ನಿಮ್ಮ ಹಳೆಯ ನಾಣ್ಯಗಳಲ್ಲಿ ಯಾವುದಾದ್ರೂ ಇತ್ತು ಅಂದರೆ, ಹಳೆಯ ಉಂಡಿಗಳಾಗಿರಬಹುದು, ಮತ್ತು ಯಾರಾದರೂ ಮನೆಯಲ್ಲಿ ಅಜ್ಜಿ ತಾತಂದ್ರ ಕಾಲದ ನಾಣ್ಯಗಳಿತ್ತು ಅಂದರೆ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ತೊಗೊಳ್ಳಿ. ಮೊದಲಿಗೆ ಬರೋಣ. ನೋಡಿ, ನೀವೇನು ನೋಡ್ತಾ ಇದ್ದೀರಲ್ಲ, ಇದು ₹1 ಡಬ್ಬು ಕಾಯಿನ್ ಅಂತಾರೆ ಇದನ್ನು. ಈ ಒಂದು ಡಬ್ಬು ಕಾಯಿನಲ್ಲಿ 2 ಕಾಯಿನ್ಗಳು ಇಂಪಾರ್ಟೆಂಟ್ ಇರುವಂಥದ್ದು, ಉಳಿದಂತೆ ಎಲ್ಲವೂ ಕೂಡ ನಾರ್ಮಲ್. ಕರೆಕ್ಟಾಗಿ ನೋಡ್ಕೊಂಬಿಡಿ. ಇದೇ ಕಾಯಿನ್ ಅದು. ಇದರಲ್ಲಿ 1970 ಇರಬೇಕು, 1970 ಡೈಮಂಡ್ ಮಾರ್ಕ್ ಇರುತ್ತೆ, ಮತ್ತು 1962 ಕೋಲ್ಕತ್ತಾ ಮಿಂಟ್ ಇರುತ್ತೆ. ಇವೆರಡು ಮಾತ್ರ ಇಂಪಾರ್ಟೆಂಟ್. 1962 ಕಾಯಿನ್ ಇದೆಯಲ್ಲ, ಅದು ಸುಮಾರು UNC ಕಂಡೀಷನ್ ಇತ್ತು ಅಂದರೆ ₹1,500-2,000 ಇರುವಂಥದ್ದು. ಅದೇ ರೀತಿ ನಿಮ್ಮ ಹತ್ರ ಏನಾದರೂ ಅಪ್ಪಿತಪ್ಪಿ 1970 ಅಂತ ಇತ್ತು ಅಂದರೆ ಸುಮಾರು ₹30,000 ಇರುವಂಥದ್ದು UNC ಕಂಡೀಷನಲ್ಲಿ. ಇದು ಸತ್ಯ ನಾನು ಹೇಳ್ತಾ ಇರುವಂಥದ್ದು. ಇದಕ್ಕೆ ನಿದರ್ಶನ ಬೇಕು ಅಂದರೆ ಕಳೆದ ಎಕ್ಸಿಬಿಷನಲ್ಲಿ ಈ ಒಂದು ಡಬ್ಬು ಕಾಯಿನ್ ಇದೆಯಲ್ಲ, ಸುಮಾರು ₹28,000 ಸೇಲ್ ಆಗಿರುವಂಥದ್ದು. ನಾನು ಕೂಡ ಅಲ್ಲಿ ಅದನ್ನು ವಿಟ್ನೆಸ್ ಮಾಡಿದೆ. 1970 ಬಾಂಬೆ ಮಿಂಟ್, ಅದೇ ರೀತಿ 1962 ಕೋಲ್ಕತ್ತಾ ಮಿಂಟ್, ಎರಡೂ ಕೂಡ ಸಿಂಗಲ್ ಮಿಂಟ್. 1962 ಅಂತ ಇದ್ದರೆ ನೀವು ತಲೆ ಕೆಡಿಸ್ಕೊಳ್ಳೋದೇ ಬೇಡ, ಅದು ಕೋಲ್ಕತ್ತಾ ಮಿಂಟ್ ಆಗಿರುತ್ತೆ. 1970 ಅಂತ ಇದ್ದರೆ ಅದು ಬಾಂಬೆ ಮಿಂಟ್ ಆಗಿರುತ್ತೆ. ಸೊ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಕಾಯಿನ್ಗಳು. ಈ ಡಬ್ಬು ಕಾಯಿನ್ನ ವಿಶೇಷತೆ ಇದಾಗಿತ್ತು. ಮತ್ತು ಇನ್ನೊಂದು, ಇದು ₹1 ರಾಜಾ ಕಾಯಿನ್. ಸೊ ಇದರಲ್ಲಿ ಹಲವಾರು ಇಂಪಾರ್ಟೆಂಟ್ ಕಾಯಿನ್ಗಳಿರುವಂಥದ್ದು ಸ್ನೇಹಿತರೆ, ಹಲವಾರು ಇಂಪಾರ್ಟೆಂಟ್ ಕಾಯಿನ್ಗಳಿರುವಂಥದ್ದು. ನಾನು ಒಂದೊಂದಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ಮೊದಲನೇದು 1982 ಬಾಂಬೆ ಮಿಂಟ್. ಬಾಂಬೆ ಮಿಂಟ್ ಅಂದರೆ ಏನು? ಡೈಮಂಡ್ ಶೇಪ್ ಇರುತ್ತೆ ನೋಡಿ. ಈ ನಾಣ್ಯಕ್ಕೂ ಮತ್ತು ಈ ನಾಣ್ಯಕ್ಕೂ ಡಿಫ್ರೆನ್ಸು ತುಂಬ ಇರುವಂಥದ್ದು. ಇದು ರಾಜಾ ಕಾಯಿನ್, ಇದು ಡಬ್ಬು ಕಾಯಿನ್. ಎರಡೂ ಕೂಡ, ಇದರಲ್ಲೂ ಕೂಡ 1982 ಅಂತ ಬರುತ್ತೆ, ಆದರೆ ಇದರಲ್ಲಿ 1982 ಇಂಪಾರ್ಟೆಂಟ್ ಅಲ್ಲ. ಡಬ್ಬು ಕಾಯಿನಲ್ಲಿ ಓನ್ಲಿ ಈ ರಾಜಾ ಕಾಯಿನಲ್ಲಿ ಮಾತ್ರ ಇಂಪಾರ್ಟೆಂಟ್ ಇರುವಂಥದ್ದು. 1982 ಬಾಂಬೆ ಮಿಂಟ್, ಅದಕ್ಕೆ UNC ಕಂಡೀಷನ್ ಇತ್ತು ಅಂದರೆ ಸುಮಾರು ₹20,000-30,000 ಇರುವಂಥದ್ದು. ಅದಕ್ಕಿಂತ ಒಳ್ಳೆಯ ಬೆಲೆ ಕೂಡ ನಾನು ನೋಡಿರುವಂಥದ್ದು ಆನ್ಲೈನ್ ಬಿಡ್ಡಿಗಳಲ್ಲಿ. ₹30,000-35,000 UNC ಕಂಡೀಷನ್ ಕಾಯಿನ್ಗಳಿಗೆ ಇರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಮತ್ತೊಂದು ಕಾಯಿನ್ 1983 ಹೈದರಾಬಾದ್ ಮಿಂಟ್ನ ನಾಣ್ಯ. ಇದು ನನ್ನ ಹತ್ರ ಇಲ್ಲ ತೋರಿಸೋದಕ್ಕೆ. 1983 ಹೈದರಾಬಾದ್ ಮಿಂಟ್ನ ನಾಣ್ಯ. ಇದು ಕೂಡ ಸುಮಾರು UNC ಕಂಡೀಷನ್ ಇತ್ತು ಅಂದರೆ ಸುಮಾರು ₹1,00,000 ಬೆಲೆ ಇರುವಂಥದ್ದು ಖಂಡಿತವಾಗ್ಲೂ. ಆದರೆ ನೀವು ಟೋಲ್ಡ್ ಕಾಯಿನ್ಗಳು ಮತ್ತು ಫೇಕ್ ಕಾಯಿನ್ಗಳನ್ನ ಎತ್ಕೊಂಡು ಬರಬೇಡಿ. 1983 ರಾಜಾ ಕಾಯಿನ್ ಹೈದರಾಬಾದ್ ಮಿಂಟ್ ಇರಬೇಕು. ಮತ್ತು ಇನ್ನೊಂದು, ಅದೇ ಒಂದು ರಾಜಾ ಕಾಯಿನಲ್ಲಿ 1991 ನೋಯ್ಡಾ ಮಿಂಟ್. ನೋಯ್ಡಾ ಮಿಂಟ್ ಅಂದರೆ ಏನು? ಡಾಟ್ ಮಾರ್ಕ್ ಇರಬೇಕು. ಸೊ ಡೈಮಂಡ್ ಶೇಪು ಮತ್ತು ಡಾಟ್ ಮಾರ್ಕ್ಗೂ ತುಂಬ ಕಡಿಮೆ ಅಂತರದ ಡಿಫ್ರೆನ್ಸ್ ಇರುತ್ತೆ. ಅದನ್ನು ನೀವು ಮ್ಯಾಗ್ನಿಫೈಯರ್ ಅಂದರೆ ಏನು, ಝೂಮ್ ಮಾಡ್ತಾರಲ್ಲ, ಏನಂತಾರೆ ಅದನ್ನು, ಬೂದುಗನ್ನಡಿ ನೋಡಿ ಹೇಳಬೇಕಾಗತ್ತೆ. ಅದು ಕ್ಲಿಯರ್ ಡಾಟ್ ಇರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಇನ್ನು ಕೆಲವು ಇಂಪಾರ್ಟೆಂಟ್ ಕಾಯಿನ್ಗಳಿರುವಂಥದ್ದು. ಅದು ಮೊದಲನೇದಾಗಿ 1988 ನೋಯ್ಡಾ ಮಿಂಟ್, 1986 ಹೈದರಾಬಾದ್ ಮಿಂಟ್, ಮತ್ತು ಇನ್ನೊಂದು 1987 ಹೈದರಾಬಾದ್ ಮಿಂಟ್. ಹೀಗೆ ಹಲವಾರು ಇಂಪಾರ್ಟೆಂಟ್ ಕಾಯಿನ್ಗಳಿರುವಂಥದ್ದು. ಸೊ ಇದರಲ್ಲಿ ಪ್ರಮುಖವಾಗಿ ರಾಜಾ ಕಾಯಿನ್ನಲ್ಲಿ ಪ್ರಮುಖವಾಗಿ ಯಾವುದಪ್ಪ ಅಂದರೆ 1991 ನೋಯ್ಡಾ ಮಿಂಟ್, 1983 ಹೈದರಾಬಾದ್ ಮಿಂಟ್, 1982 ಬಾಂಬೆ ಮಿಂಟ್. ಇವು ಮೂರು ಸುಮಾರು ₹50,000-1,00,000 ಬೆಲೆ ಇರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಸಾವಿರಗಳಲ್ಲಿ ಹೇಳಬೇಕಾದ್ರೆ 1988 ನೋಯ್ಡಾ ಮಿಂಟ್, ಅದೇ ರೀತಿ 1986 ಹೈದರಾಬಾದ್ ಮಿಂಟ್, ಮತ್ತು 1987 ಹೈದರಾಬಾದ್ ಮಿಂಟ್. ಸೊ ಈ ಕಾಯಿನ್ಗಳನ್ನು ನೀವು ಸಪ್ರೇಟಾಗಿ ಇಟ್ಕೊಳ್ಳಿ. ಇದನ್ನು ಹೊರತುಪಡಿಸಿದ್ರೆ ಮತ್ತೊಂದು ಕಾಯಿನ್ ಇರುವಂಥದ್ದು, ಇದು ₹1 1954 ನಿಕ್ಕಲ್ ಕಾಯಿನ್. ನನ್ನ ಹತ್ರ ಎರಡು ಇರುವಂಥದ್ದು, 2 ನಾಣ್ಯಗಳಿರುವಂಥದ್ದು. 1954 ಇದು ₹1 ನಾಣ್ಯ, ಡೆಫಿನೆಟಿವ್ ಸೀರೀಸ್ನ ನಾಣ್ಯ.
ಪ್ಯೂರ್ ನಿಕ್ಕಲಿಂದ ಮಾಡಿರುವಂಥದ್ದು. ನೀವು ನೋಡ್ತಾ ಇರೋ ಒಂದು ನನ್ನ ಹತ್ರ ಆಲ್ಮೋಸ್ಟ್ UNC ಕಾಯಿನ್ ಅಂತಂದು ಎಕ್ಸ್ಟ್ರಾ ಫೈನ್ ಕಂಡೀಷನ್ ಕಾಯಿನ್ ಇರುವಂಥದ್ದು. ಇದು ಕೂಡ ಅಷ್ಟೇ ಸುಮಾರು UNC ಕಂಡೀಷನಲ್ಲಿರಬೇಕು. UNC ಕಂಡೀಷನ್ ಇತ್ತು ಅಂದರೆ ಅದಕ್ಕೆ ಸುಮಾರು 6,500 ರೂಪಾಯಿ ಬೆಲೆ ಇರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಮತ್ತೊಂದು ಇಂಪಾರ್ಟೆಂಟ್ ಕಾಯಿನ್ ಇದೇ ಒಂದು ನಿಕ್ಕಲ್ ಕಾಯಿನಲ್ಲಿ 1950 ಅಂತ ಇರಬೇಕು. ಅದಕ್ಕೆ ಸುಮಾರು 1,500 ರೂಪಾಯಿಯಷ್ಟು ಬೆಲೆ ಇರುವಂಥದ್ದು. ಮತ್ತು ಇನ್ನೊಂದು ಕಾಯಿನ್ ಇರುವಂಥದ್ದು ನೋಡಿ, ಇದೊಂದು 1 ರೂಪಾಯಿನ ಕ್ರಾಸ್ ಕಾಯಿನ್ ಅಂತಾರೆ. ಇದನ್ನು 1 ರೂಪಾಯಿನ ಕ್ರಾಸ್ ಕಾಯಿನ್. ಇದರಲ್ಲಿ ಒಂದೇ ಒಂದು ನಾಣ್ಯ ತುಂಬ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ 2004 ಅಂತ ಇರಬೇಕು. ಇಲ್ಲಿ ಇಸವಿ ಎಷ್ಟಿರಬೇಕು? 2004 ಬಾಂಬೆ ಮಿಂಟ್ ಇರಬೇಕು. 2004 ಬಾಂಬೆ ಮಿಂಟ್. ಅದಕ್ಕೆ ಸುಮಾರು ನಾನು ಈಗಾಗಲೇ ಹೇಳಿದಾಗೆ ಅದಕ್ಕೆ 1,500 ರೂಪಾಯಿಂದ ಶುರುವಾಗುತ್ತೆ ಅದರ ಬೆಲೆ. ನಿಮ್ಮ ಹತ್ರ ಎಕ್ಸ್ಟ್ರಾ ಫೈನ್ ಕಂಡೀಷನ್ ಕಾಯಿನ್ ಇತ್ತು ಅಂದರೆ ಅದೇನಾದರೂ ನಿಮ್ಮ ಹತ್ರ ಅಪ್ಪಿ UNC ಕಂಡೀಷನ್ ಕಾಯಿನ್ ಇದೆ, ನನ್ನ ಹತ್ರ ನಮ್ಮ ಮನೇಲಿ ಇದೆ UNC ಕಂಡೀಷನ್ ಕಾಯಿನು ಅಂತಂದರೆ 3,000 ರೂಪಾಯಿ ಬೆಲೆ ಇರುವಂಥದ್ದು. ಅದಕ್ಕೆ ಎಷ್ಟು? 3,000 ರೂಪಾಯಿ. ಈ ಒಂದು ಕ್ರಾಸ್ ಕಾಯಿನ್ನಲ್ಲಿ 2004 ಬಾಂಬೆ ಮಿಂಟ್ ಇರಬೇಕು. 2004 ಅಂತ ಇದ್ದರೆ ಸಾಕು, ಅದು ಸಿಂಗಲ್ ಮಿಂಟ್ನ ನಾಣ್ಯ. ಸಿಂಗಲ್ ಮಿಂಟ್ ಅಂದರೆ ಏನು? ಒಂದೇ ಮಿಂಟಿನ ಬಿಡುಗಡೆ ಆಗಿರುವಂಥದ್ದು 2004ರಲ್ಲಿ. ಅದು ಬಾಂಬೆ ಮಿಂಟಿಂದು ರೇರ್ ಕ್ಯಾಟಗರಿಯ ನಾಣ್ಯ. ಇದಕ್ಕೆ ಬೆಲೆ UNC ಕಂಡೀಷನಲ್ಲಿ 3,000 ರೂಪಾಯಿಗಳಷ್ಟು ಇರುವಂಥದ್ದು. ಇದನ್ನು ಹೊರತುಪಡಿಸಿದ್ರೆ ಮಿಕ್ಕಿದ್ದ ಎಲ್ಲ ರಾಜಾ ಕಾಯಿನ್ಗಳಿದಾವಲ್ಲ ಅದು UNC ಕಂಡೀಷನ್ ಇತ್ತು ಅಂದರೆ ರಾಜಾ ಕಾಯಿನ್ಗಳು ಅಂದರೆ ಯಾವುದು ನೋಡಿ, ಇದನ್ನು ರಾಜಾ ಕಾಯಿನ್ ಅಂತ ಕರೀತಾರೆ. ಇದರಲ್ಲಿ ಉಳಿದಂತೆ ಯಾವುದೇ UNC ಕಂಡೀಷನ್ ಕಾಯಿನ್ ಇತ್ತು ಅಂದರೆ ಸುಮಾರು 150 ರೂಪಾಯಿ ಅಷ್ಟು ಬೆಲೆ ಇರುವಂಥದ್ದು. UNC ಅಂದರೆ ನಾನು ನಿಮಗೆ ಆಗಲೇ ಹೇಳಿದ್ದೀನಿ, ತುಂಬ ಲಸ್ಟರ್ ಗ್ರೇಡ್ ಇರಬೇಕು, ಅಂದರೆ ಏನು ಹೊಳಿತಾ ಇರಬೇಕು. 1982 ಅಂದರೆ ಹೆಚ್ಚು ಕಡಿಮೆ 35-40 ವರ್ಷ ಆಯಿತು. ಅಷ್ಟು ಹಳೇದಾದರೂ ಕೂಡ ಕಾಯಿನು ಹೊಳಿತಾ ಇರಬೇಕು. ಅಂಥ ನಾಣ್ಯಗಳಿಗೆ ಮಾತ್ರ ಬೆಲೆ ಇರುವಂಥದ್ದು, ಹೆಚ್ಚೆಚ್ಚು ಬೆಲೆ. ಸೊ 1985 ಎಚ್ ಮಿಂಟ್ ಮಾರ್ಕು ಅವೆಲ್ಲ ಫೇಕ್, ಅವ್ಯಾರು ನಂಬಕ್ಕೆ ಹೋಗಬೇಡಿ. 1985 ಮತ್ತು 75 ಡಬ್ಬು ಕಾಯಿನ್ ಇವೆಲ್ಲವೂ ಕೂಡ ನಾರ್ಮಲ್ ಎಲ್ಲರಿಗೂ ಸಿಕ್ಬಿಡುತ್ತೆ 10-20 ರೂಪಾಯಿಗೆ. ಅದೇ ಏನಾದರೂ ಈ ಒಂದು ನಾಣ್ಯಗಳು ನಿಮ್ಮ ಹತ್ರ ಕಾಮನ್ ಗ್ರೇಡ್ನ ನಾಣ್ಯಗಳು ಕೂಡ UNC ಕಂಡೀಷನ್ ಇತ್ತು ಅಂದರೆ ಸುಮಾರು 100-150 ರೂಪಾಯಿ ಅಷ್ಟು ಬೆಲೆ ಇರುತ್ತೆ. ಉಳಿದಂತೆ ಈ 1 ರೂಪಾಯಿಗಳ ಏನು ಅಸಲಿ ಕಥೆ ಇದಾಗಿತ್ತು. ಇದು ನಿಜವಾಗ್ಲೂ ಇಷ್ಟೊಂದು ಬೆಲೆ ಖಂಡಿತವಾಗ್ಲೂ ಇದೆ. ನಿಮ್ಮ ಹತ್ರ ಆ ಒಂದು ಇಸವಿಯ ಆ ಒಂದು ಸೇಮ್ ಮಿಂಟ್ ಇರಬೇಕು. ಬರ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಒಂದು ಸತಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತೊಂದು ಸತಿ ಇಂಪಾರ್ಟೆಂಟ್ ಕಾಯಿನ್ಗಳು ಹೇಳ್ಬಿಡ್ತೀನಿ. 1970 1 ರೂಪಾಯಿ ಡಬ್ಬು ಕಾಯಿನು, 1962 ಕೋಲ್ಕತ್ತಾ ಮಿಂಟ್ನ 1 ರೂಪಾಯಿ ಡಬ್ಬು ಕಾಯಿನು, 1982 ರಾಜಾ ಕಾಯಿನು ಅದು ಕೂಡ ಬಾಂಬೆ ಮಿಂಟ್ ಆಗಿರಬೇಕು, 1983 ರಾಜಾ ಕಾಯಿನು ಸ್ಟಾರ್ ಮಿಂಟ್ ಮಾರ್ಕ್ ಇರಬೇಕು, ಹೈದರಾಬಾದ್ ಮಿಂಟು. ಮತ್ತೊಂದೊಂದು 1991 ನೋಯ್ಡಾ ಮಿಂಟ್. ನೋಯ್ಡಾ ಮಿಂಟ್ ಅಂದ್ರೇನು? ಡಾಟ್ ಅಂದರೆ ಚುಕ್ಕಿ ಇಟ್ಟಾಗಿರುತ್ತೆ, ಕ್ಲೀನಾಗಿ ಕಾಣಿಸುತ್ತೆ ಡಾಟ್ ಅಂತ. ಸೊ ಡೈಮಂಡ್ ಅಂದರೆ ಈ ಥರ ಅಂದರೆ ಡೈಮಂಡ್ ಶೇಪ್ ನೋಡಿ, ಈ ಥರ ಇರುತ್ತೆ, 4 ಮೂಲೆಗಳಿರುತ್ತೆ, ಡೈಮಂಡ್ ಶೇಪ್ ಇರುತ್ತಲ್ಲ ಅದು. ಮತ್ತು ಅದನ್ನು ಹೊರತುಪಡಿಸಿದ್ರೆ ಇನ್ನೊಂದು ಸ್ವಲ್ಪ ಅದಕ್ಕಿಂತ ಜಾಸ್ತಿ ಬೆಲೆ ಇರುವಂಥದ್ದು ಅಂದರೆ ಇವು ಟಾಪ್ ಗ್ರೇಡ್ ನಾಣ್ಯಗಳು 1 ರೂಪಾಯಲ್ಲಿ. ಸ್ವಲ್ಪ ಪರವಾಗಿಲ್ಲ, ಇದು ಮೀಡಿಯಮ್ ಲೆವೆಲ್ ಕಾಯಿನ್ ಅಂದರೆ 1954 1 ರೂಪಾಯಿನ ನಾಣ್ಯ. ಇದು ಸ್ವಲ್ಪ ಹೆಚ್ಚಿಗೆ ಬೆಲೆ ಇರುವಂಥದ್ದು, ಸುಮಾರು 6,500 ರೂಪಾಯಿ ಇರುತ್ತೆ UNC ಕಂಡೀಷನಲ್ಲಿ. ನಿಮ್ಮ ಹತ್ರ ಏನಾದರೂ ಎಕ್ಸ್ಟ್ರಾ ಪೆನ್ ಕಂಡೀಷನ್ ಇದೆ ಅಂದರೆ 4,500 ರೂಪಾಯಿ ಅಷ್ಟು ಇರುವಂಥದ್ದು. ಇನ್ನು ಉಳಿದಂತೆ 1950 ಇನ್ನೊಂದು ನಿಕ್ಕಲ್ ಕಾಯಿನ್ ಇರ್ಬೋದು, 1962 ಮತ್ತೊಂದು ಇನ್ನು ಡಬ್ಬು ಕಾಯಿನ್ ಇರ್ಬೋದು. ಇವೆಲ್ಲವೂ ಕೂಡ ಸುಮಾರು 1,500 ರೂಪಾಯಿ ಅಷ್ಟು ಬೆಲೆ ಇರುತ್ತೆ. ಇದು ಸತ್ಯ. ನಿಮಗೇನಾದರೂ ಇದ್ರ ಬಗ್ಗೆ ಪ್ರೂಫ್ ಬೇಕು, ನಿಮ್ಮ ಹತ್ರ ಈ ಥರ ನಾಣ್ಯಗಳಿತ್ತು ಅಂದರೆ ನನ್ನ ವಾಟ್ಸಪ್ ನಂಬರ್ ನಾನು ಹೇಳ್ತಾ ಇದ್ದೇನೆ, 7353969690. ಈ ಒಂದು ನಂಬರಿಗೆ ನೀವು ನಿಮ್ಮ ನಾಣ್ಯಗಳ ಫೋಟೋವನ್ನು ಕ್ಲಿಯರಾಗಿ ಇಸವಿ ಮಿಂಟ್ ಮಾರ್ಕ್ ಬರುವಾಗೆ ಕಳಿಸಿ. ನಾನು ಹೇಳ್ತೇನೆ ಇದು ಮಿಂಟ್ ಅದೇನಾ ಅಲ್ವಾ ಅಂತ. ಆ ಥರದ ನಾಣ್ಯ ಕನ್ಫರ್ಮ್ ಆಯಿತು ಅಂದರೆ ನೀವು ನೆಕ್ಸ್ಟ್ ಮುಂಬರುವಂತಹ ಜೂನ್ ಅಥವಾ ಜುಲೈಯಲ್ಲಿ ಕಾಯಿನ್ ಎಕ್ಸಿಬಿಷನ್ ಇದೆ, ಅಲ್ಲಿ ತೊಗೊಂಬಂದರೆ ಖಂಡಿತವಾಗ್ಲೂ ಸೇಲ್ ಆಗುತ್ತೆ. ಇದು 100%. ಇಲ್ಲ ನಾನು ಬಂದಿದ್ದೀನಿ, ನಾನು ಎಷ್ಟೊಂದು ಸತಿ ನೋಡಿದ್ದೀನಿ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಈ ಸರಿ ಬಂದಿದ್ದಂಥವ್ರಿಗೆ ರೇರ್ ಕ್ಯಾಟಗರಿಯ ನಾಣ್ಯಗಳು ಯಾರಿದ್ದಾವೆ, ನಾನು ಹೇಳಿದ್ನಲ್ಲ ಇಷ್ಟು ರೇರ್ ಕ್ಯಾಟಗರಿಯ ನಾಣ್ಯಗಳು, ಮತ್ತು ಒಳ್ಳೆ ಕಂಡೀಷನ್ ಇರಬೇಕು. ನೀವೇನಾದರೂ ಪಾಲಿಷ್ ಮಾಡಿ ಟೂಲ್ಡ್ ಕಾಯಿನ್ಗಳು ತೊಗೊಂಬಂದರೆ ಸೇಲ್ ಆಗೋದಿಲ್ಲ. ಅದು ಹೇಗಿದೆ ನಿಮ್ಮ ಹತ್ರ ಹಾಕಿ ತೊಗೊಂಬನ್ನಿ, ಅದಕ್ಕೆ ಎಷ್ಟು ಸಿಗುತ್ತೋ ಅಷ್ಟಕ್ಕೆ ಸಿಗುತ್ತೆ. ಮತ್ತು ನಾನೀಗ ಇಷ್ಟೊತ್ತು ಹೇಳಿರುವಂಥದ್ದು ಎಲ್ಲವೂ ಕೂಡ UNC ಕಂಡೀಷನ್ನ ಕಾಯಿನ್ಗಳಿಗೆ. ನಿಮ್ಮ ಕಾಯಿನ್ ಏನಾದರೂ UNC ಗ್ರೇಡ್ ಇಲ್ಲ, ಸ್ವಲ್ಪ ಯೂಸರ್ ಕಂಡೀಷನ್ ಇದೆ, ಸ್ವಲ್ಪ ಡಲ್ ಆಗಿದೆ ಕಾಯಿನು, ಹಳೇದಾಗಿದೆ ಅಂತಂದರೆ ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಹಂಗೆ ಅದು ತಕ್ಕನಾಗೆ ವ್ಯಾಲ್ಯೂ ಇರುತ್ತೆ ಅಷ್ಟೇ. UNC ಗ್ರೇಡ್ನ ನಾಣ್ಯಗಳಿಗೆ ಸುಮಾರು 4 ಅದರಲ್ಲಿ ಇಂಪಾರ್ಟೆಂಟ್ ಯಾವುದು 1970 ಬಾಂಬೆ ಮಿಂಟು, 1991 ನೋಯ್ಡಾ ಮಿಂಟು, 1983 ಸ್ಟಾರ್ ಮಿಂಟ್ ಮಾರ್ಕ್ ಇರುವಂಥ ಹೈದರಾಬಾದ್ ಮಿಂಟು, ಮತ್ತು ಇನ್ನೊಂದು 1982 ಬಾಂಬೆ ಮಿಂಟು. ಈ 4 ನಿಮ್ಮ ಹತ್ರ ಬ್ರಿಲಿಯಂಟ್ UNC ಕಂಡೀಷನ್ ಇತ್ತು ಅಂದರೆ ಇದರ ಬೆಲೆಗಳೆಲ್ಲವೂ 50,000 ರೂಪಾಯಿಗಿಂತ ಮೇಲೇ ಇರುವಂಥದ್ದು. ಇಲ್ಲ ಸ್ವಲ್ಪ ಕಡಿಮೆ ಇದೆ ನಮ್ಮ ಹತ್ರ ಅಷ್ಟೊಂದು ಗ್ರೇಡ್ನ ನಾಣ್ಯಗಳಿಲ್ಲ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಬೆಲೆ ಅದ್ರ ತಕ್ಕನಾಗೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಮಿಸ್ ಮಾಡಿದ್ರೆ ಹೈಪ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.